We have a theme here. Blessed are the pure in heart. ಇಲ್ಲಿ ನಮಗೆ ಒಂದು ವಿಷಯವಿದೆ, ಥೀಮ್ ವಿಷಯ. And that is found in Matthew chapter 5. ಮತ್ತಾಯ 5ರಲ್ಲಿ ನಾವು ಅದನ್ನು ನೋಡ್ತೀವಿ, ಶುದ್ಧ ಹೃದಯವುಳ್ಳವರು ಧನ್ಯರು ಅಂತ. And verse 8. 8ನೇ ವಚನ 5ನೇ ಅಧ್ಯಾಯ. It's very important that all of us know these verses in the Bible. ಬಹಳ ಮುಖ್ಯವಾದದ್ದು ಏನಂದ್ರೆ ಈ ವಚನಗಳು ನಮ್ಮ ಸತ್ಯವೇದದಲ್ಲಿ ಇರೋದನ್ನ ನಾವು ತಿಳಿದುಕೊಂಡಿರುವಂಥದ್ದು. See, just like you tell your children to pay attention in the class when they study in school. ನಮ್ಮ ಮಕ್ಕಳು ಶಾಲೆಯಲ್ಲಿ ಓದುವಾಗ ಬಹಳ ಮುಖ್ಯ ಗಮನ ವಹಿಸಬೇಕು ಅಂತ ಹೇಳ್ತೀವಲ್ಲ ಹಾಗೆ. And we check up when they come home whether they have studied or understood what they heard. ಅವರು ಏನು ಕಲಿತಿದ್ದಾರೋ, ಏನು ಅಧ್ಯಯನ ಮಾಡಿದಾರೋ ಶಾಲೆಯಲ್ಲಿ, ಮನೆಗೆ ಬಂದಾಗ ನಾವು ಕೇಳ್ತೀವಿ ಅವರು ನಿಜವಾಗೂ ಕಲ್ತಿದ್ದಾರಾ. But I find many Christians don't study the Bible like that. ಆದರೆ ಬಹಳಷ್ಟು ಜನ ದೇವರ ವಾಕ್ಯವನ್ನು, ಸತ್ಯವೇದವನ್ನು ಆ ಥರ ಕಲಿಯೋದಿಲ್ಲ. You ask yourself this question, you parents. ನೀವು ತಂದೆ ತಾಯಂದಿರು ಈ ಪ್ರಶ್ನೆಯನ್ನು ನೀವು ಕೇಳ್ಕೊಳ್ಳಿ. The way you study the Bible, if your children studied in school like that, would they get good marks? ನೀವು ಆ ಸತ್ಯವೇದವನ್ನು ಓದಿದಂತೆಯೇ ನಿಮ್ಮ ಮಕ್ಕಳು ಅವರ ಶಾಲೆಯ ಪುಸ್ತಕಗಳನ್ನು ಓದಿದರೆ ಒಳ್ಳೆಯ ಅಂಕೆ ಬರ್ತಾ ಇತ್ತಾ? I think many children would fail if they studied their subjects the way their parents study the Bible. ಅವರ ಆ ವಿಷಯಗಳನ್ನು ತಂದೆ ತಾಯಿ ಸತ್ಯವೇದ ಓದಿದಂತೆ ಓದಿದ್ರೆ ಅವರು ಅನುತ್ತೀರ್ಣರಾಗ್ತಾ ಇದ್ರು, ಫೇಲ್ ಆಗಿಬಿಡ್ತಾ ಇದ್ರು. We must take the study of the Bible as seriously as we tell our children to study in the school subjects. ಶಾಲೆಯಲ್ಲಿ ನಮ್ಮ ಮಕ್ಕಳು ಅವರ ವಿಷಯಗಳನ್ನು ಹೇಗೆ ಅಧ್ಯಯನ ಮಾಡ್ತಾರೋ ಅದೇ ರೀತಿಯಲ್ಲಿ ಗಂಭೀರವಾಗಿ ನಾವು ಕೂಡ ಸತ್ಯವೇದವನ್ನು ಅಧ್ಯಯನ ಮಾಡೋದನ್ನು ತೆಗೆದುಕೊಳ್ಬೇಕು. We want our children to study properly in school so that they can get a job when they grow up. ಯಾಕೆ ನಮ್ಮ ಮಕ್ಕಳು ಚೆನ್ನಾಗಿ ಶಾಲೆಯಲ್ಲಿ ಅಧ್ಯಯನ ಮಾಡಬೇಕು ಅಂತ ಬಯಸ್ತೀವಿ, ಅವರಿಗೆ ಒಳ್ಳೆಯ ಕೆಲಸ ಸಿಗಲಿ ಮುಂದೆ ಅಂತ. We study the Bible because we come to know God that way. ನಾವು ಸತ್ಯವೇದ ಅಧ್ಯಯನ ಯಾಕೆ ಮಾಡ್ತೀವಿ? ದೇವರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. And not only that, ಅಷ್ಟು ಮಾತ್ರವಲ್ಲ, our children study only to pass some earthly examination. ನಮ್ಮ ಮಕ್ಕಳು ಈ ಲೌಕಿಕ ಕೆಲವು ವಿಷಯಗಳನ್ನ ಪಾಸ್ ಆಗಲಿಕ್ಕೆ ಕಲಿತಾರೆ. We read the Bible because our whole future and eternity is dependent on this. ನಾವು ಯಾಕೆ ಸತ್ಯವೇದವನ್ನು ಬಹಳ ಮುಖ್ಯವಾಗಿ ಓದ್ತೀವಿ ಅಂದರೆ ಗಂಭೀರವಾಗಿ ನಮ್ಮ ಪೂರ್ಣ ನಿತ್ಯತ್ವ ಅದರಲ್ಲಿ ಅವಲಂಬಿತವಾಗಿದೆ. So here is a verse, Matthew 5 verse 8. You must remember it by heart. ಈ ವಚನವನ್ನು ನೀವು ಎಲ್ಲರೂ ಬಾಯಿಪಾಠವಾಗಿ ತಿಳ್ಕೊಂಡಿರಬೇಕು. Can you say it after him in Kannada? Blessed are the pure in heart, for they shall see God. ನಾನು ಹೇಳಿದಾಗ ಅದನ್ನು ನೀವು ಪುನರುಚ್ಚಾರ ಮಾಡಿ ಈ ವಚನವನ್ನು, ಯಾಕೆಂದರೆ ಎಲ್ಲರೂ ಅರ್ಥಕೊಂಡಿರೋದು ಬಹಳ ಮುಖ್ಯ. Slowly. ಶುದ್ಧ ಹೃದಯವುಳ್ಳವರು ಧನ್ಯರು, ಅವರು ದೇವರನ್ನು ನೋಡುವರು. Once again. ಮತ್ತೆ ಹೇಳೋಣ, ಶುದ್ಧ ಹೃದಯವುಳ್ಳವರು ಧನ್ಯರು, ಅವರು ದೇವರನ್ನು ನೋಡುವರು. Very short verse, you can remember it. ಬಹಳ ಚಿಕ್ಕ ವಚನ, ನೀವು ಎಲ್ಲರೂ ನೆನಪಿಟ್ಟುಕೊಳ್ಬಹುದು. When it says see God, it's not with our eyes. ಅಲ್ಲಿ ದೇವರನ್ನು ನೋಡುವರು ಅನ್ನುವಾಗ ನಮ್ಮ ಈ ಕಣ್ಣಿನಿಂದ ನೋಡುವಂಥದ್ದಲ್ಲ. Because God is not like a man that we can see with our eyes. ದೇವರು ಮನುಷ್ಯನಂತಲ್ಲ, ನಾವು ಕಣ್ಣಿನಲ್ಲಿ ನೋಡೋಕ್ಕೆ ಸಾಧ್ಯವಿಲ್ಲ. Jesus Christ came as a man. ಯೇಸು ಸ್ವಾಮಿ ಒಬ್ಬ ಮಾನವ ರೂಪದಲ್ಲಿ ಬಂದರು. God the Father is not a man. ತಂದೆಯಾದ ದೇವರು ಮನುಷ್ಯನಲ್ಲ. But we can see him in our spirit. ಆತನನ್ನ ನಮ್ಮ ಆತ್ಮದಲ್ಲಿ ನೋಡಬಹುದು. You know, there are many things we can understand in our heart which we cannot see with our eyes. ಬಹಳಷ್ಟು ವಿಷಯಗಳನ್ನ ನಮ್ಮ ಹೃದಯದಲ್ಲಿ ತಿಳ್ಕೊಳ್ಬಹುದು, ಅದನ್ನ ನಮ್ಮ ಕಣ್ಣಿನಲ್ಲಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ. Or we cannot explain, we cannot even speak about it. ಅಥವಾ ಅದರ ಬಗ್ಗೆ ನಾವು ಮಾತಾಡ್ಲಿಕ್ಕಾಗಲ್ಲ, ಅದನ್ನ ವಿವರಣೆ ಮಾಡ್ಲಿಕ್ಕೂ ಆಗೋದಿಲ್ಲ ನಮಗೆ. See, if you love your children know that. ನೀವು ನಿಮ್ಮ ಮಕ್ಕಳನ್ನ ಪ್ರೀತಿಸ್ತೀರಾ, ಅದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ. It's not something they see. ಅದು ಅವರು ನೋಡೋದಲ್ಲ, ಅದು something they know in their heart. My parents love me. ಅದು ಅವರಿಗೆ ಹೃದಯದಲ್ಲಿ ಗೊತ್ತಿದೆ, ನನ್ನ ತಂದೆ ತಾಯಿ ನನ್ನನ್ನು ಪ್ರೀತಿಸ್ತಾರೆ. They feel so comfortable to know daddy and mommy love me. ಅವರಿಗೆ ಬಹಳ
ಸಂತೋಷ ಆಗುತ್ತೆ, ನನ್ನ ತಂದೆ ತಾಯಿ ನನ್ನನ್ನು ಪ್ರೀತಿಸ್ತಾರೆ ಅಂತ ತಿಳ್ಕೊಳ್ಳುವಾಗ. In the same way, we can know in our heart that God loves us. ಹಾಗೆ ನಾವು ಕೂಡ ನಮ್ಮ ಹೃದಯದಲ್ಲಿ ತಿಳ್ಕೊಳ್ಬಹುದು ತಂದೆಯಾದ ದೇವರು ನಮ್ಮನ್ನು We don't have ಪ್ರೀತಿಸ್ತಾರೆ. to see with our eyes. ನಮ್ಮ ಕಣ್ಣಿನಲ್ಲಿ ನೋಡುವಂತ ಅವಶ್ಯಕತೆ We ಇಲ್ಲ. can see in our heart. ನಮ್ಮ ಹೃದಯದಲ್ಲಿ ನಾವು ಅದನ್ನ ನೋಡ್ತೀವಿ. That is the meaning of this verse. ಈ ವಚನದ ಅರ್ಥ ಅದೇ ಆಗಿದೆ. But everybody will not be able to see him. ಆದರೆ ಎಲ್ಲರೂ ಆತನನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. Only those who are pure in heart. ಇದರಲ್ಲಿ ವಚನ ಹೇಳುವಾಗೆ ಯಾರು ಶುದ್ಧ ಹೃದಯವುಳ್ಳವರು ಅವರು ಮಾತ್ರ ನೋಡ್ಲಿಕ್ಕೆ ಸಾಧ್ಯ. So during these days we want to think about that. ಈ ಕೆಲವು ದಿವಸಗಳಲ್ಲಿ ಅದರ ಬಗ್ಗೆ ನಾವು ಯೋಚಿಸೋಣ. By the time we come to the end of this weekend, these 2 days, I hope you'll understand how to see God. ಈ ಒಂದು ಕೂಟಗಳ ಮುಗಿಯೋಷ್ಟರಲ್ಲಿ 2 ದಿವಸದಲ್ಲಿ ನಿಮಗೆ ಅದು ಅರಿವಾಗುತ್ತೆ ಅಂತ ನಾನು If ಬಯಸ್ತೀನಿ. you are sincere, ನೀವು ಯಥಾರ್ಥರಾಗಿದ್ದರೆ every one of you can understand it. ಪ್ರತಿ ಒಬ್ಬರಿಗೂ ಇದು ಅರ್ಥ ಆಗುತ್ತೆ. You don't have to be very clever. ನೀವು ಬಹಳ ಬುದ್ಧಿವಂತರಾಗಿರುವಂತ ಅವಶ್ಯಕತೆ You ಇಲ್ಲ. have to come like a little child. ನೀವು ಚಿಕ್ಕ ಮಗುವಿನಂತೆ ಬರಬೇಕು. See, some people say, I'm not so clever, how can I understand the Bible? ಬಹಳಷ್ಟು ಜನ ಹೇಳ್ತಿರೋ ನಾನು ಬುದ್ಧಿವಂತನಲ್ಲ, ನನಗೆ ದೇವರ ವಾಕ್ಯ ಹೇಗೆ ಅರ್ಥ ಆಗುತ್ತೆ. See what Jesus said in Matthew 11. ಮತ್ತಾಯ 11ರಲ್ಲಿ ಯೇಸು ಸ್ವಾಮಿ ಏನು ಹೇಳಿದ್ರು ನೋಡಿ. Matthew chapter 11. ಮತ್ತಾಯ 11ರಲ್ಲಿ Here Jesus says in Matthew 11 and verse 25. 25ನೇ ವಚನದಲ್ಲಿ ಹೀಗೆ ಹೇಳಿದ್ರು ಯೇಸು ಸ್ವಾಮಿ, That God has hidden these things from clever, intelligent people and has revealed them to little babies. ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆ ಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ ಎಂದು ನಾನು ನಿನ್ನನ್ನು ಕೊಂಡಾಡುತ್ತೇನೆ. Can you tell me, what does a little baby have which clever, intelligent people don't have? ನೀವು ಹೇಳ್ತೀರಾ ಏನು ಬುದ್ಧಿವಂತರಲ್ಲಿ ಇಲ್ಲದೆ ಇರುವಂತದ್ದು ಈ ಬಾಲಕರಲ್ಲಿ, ಮಕ್ಕಳಲ್ಲಿ ಇರುತ್ತೆ. All of you have seen a newborn baby just 2-3 days old. 2 ದಿವಸ 3 ದಿವಸದಲ್ಲಿ ಹುಟ್ಟಿದ ಮಗುವನ್ನು ನೀವು ಎಲ್ಲರೂ ನೋಡಿರ್ತೀರ. You are a clever person. ನೀವು ಬುದ್ಧಿವಂತರು. Even if you didn't go to school, you got a lot of cleverness in your mind. ನೀವು ಶಾಲೆಗೆ ಹೋಗಿಲ್ಲ ಅಂದ್ರೂ ನಿಮ್ಮ ಮನಸ್ಸಿನಲ್ಲಿ ಬುದ್ಧಿ ಇದೆ. You know much more than that 2-3 day old baby. 2-3 ದಿವಸದ ಮಗುವಿಗಿಂತ ನಿಮಗೆ ಬಹಳಷ್ಟು ಹೆಚ್ಚು ಗೊತ್ತಿದೆ. But Jesus says that God hides these things from all these clever people. ಇಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ಈ ಬುದ್ಧಿವಂತರಿಂದ ಬಹಳಷ್ಟು ವಿಷಯಗಳನ್ನು And reveals ಮರೆ unto a ಮಾಡ್ತಾರೆ. baby. ಆದರೆ ಈ ಮಗುವಿನಂತವರಿಗೆ ಪ್ರಕಟಪಡಿಸ್ತಾರೆ. When you look at a baby, ಒಂದು ಮಗುವನ್ನು ನೋಡಿದಾಗ what does that small baby have which you don't have? ಆ ಮಗುಗೆ ಇರುವಂತದ್ದು ಯಾವುದು ನಿಮ್ಮಲ್ಲಿ ಇಲ್ಲ. You have more cleverness. ನಿಮಗೆ ಬುದ್ಧಿವಂತಿಕೆ ಇದೆ. You have more knowledge. ನಿಮಗೆ ತಿಳುವಳಿಕೆ ಇದೆ. You can speak better. ನೀವು ಚೆನ್ನಾಗಿ That ಮಾತಾಡ್ತೀರಾ. baby cannot even speak. ಆ ಮಗುಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. He cannot walk. ಅದು ನಡೆಯೋದಕ್ಕೆ He ಬರೋದಿಲ್ಲ. cannot eat. ಅದು ಊಟ ಮಾಡ್ಲಿಕ್ಕೆ ಬರೋದಿಲ್ಲ. You can do all those things. ನಿಮ್ಗೆ ಇದನ್ನೆಲ್ಲ ಕಲ್ತ್ಕೊಂಡಿದ್ದೀರಾ. But the baby has got one thing which you and I don't have. ಆ ಮಗುಗೆ ಇರುವಂತದ್ದು ಒಂದು ವಿಷಯ ನನ್ನಲ್ಲಿ ನಿಮ್ಮಲ್ಲಿ ಇಲ್ಲ. What is that? ಏನದು? More than one thing. ಒಂದಕ್ಕಿಂತ ಹೆಚ್ಚು. Pure heart. ಶುದ್ಧ ಹೃದಯ. You look inside that baby's heart. ಆ ಮಗುವಿನ ಹೃದಯದಲ್ಲಿ ನೀವು ನೋಡಿ, It has no bitterness against anybody. ಯಾರ ಮೇಲೂ ಒಂದು ಕಹಿ ಭಾವನೆ ಇರೋದಿಲ್ಲ. What about your heart? ನಿಮ್ಮ ಹೃದಯದಲ್ಲಿ ಏನು? Can you say, I've got no bitterness against anyone? ನೀವು ಹೇಳಲಿಕ್ಕೆ ಶಕ್ತರ, ಹೀಗೆ ನನ್ನ ಹೃದಯದಲ್ಲಿ ಯಾವ ಕಹಿನೂ ಇಲ್ಲ. You look into that baby's heart, there's no anger there against anybody. ಆ ಮಗುಗೆ ನೋಡಿ, ಆ ಮಗುವಿನ ಹೃದಯದಲ್ಲಿ ಯಾರ ಮೇಲೂ ಕೋಪ ಇರೋದಿಲ್ಲ. What about you? Have you got some anger in your heart right now? ನಿಮ್ಮ ಹೃದಯದಲ್ಲಿ ಇವಾಗ ಯಾವುದು ಕೋಪ ಇದೆಯಾ? Did you have some anger earlier today or this week? ಈ ದಿವಸದಲ್ಲಿ ಮೊದಲು ಅಥವಾ ಈ ವಾರದಲ್ಲಿ ನಿಮ್ಮಲ್ಲಿ ಕೋಪ ಇತ್ತಾ? That baby doesn't have it. ಆದ್ರೆ ಆ ಮಗುಗೆ ಇಲ್ಲ. And the baby will not remember if somebody did harm to it yesterday. It doesn't remember it. ಆ ಮಗುಗೆ ಹಿಂದಿನ ದಿವಸ ಯಾರಾದ್ರೂ ಏನೋ ಕೆಟ್ಟದ್ದು ಮಾಡಿದ್ರೆ ಅದನ್ನ ನೆನ್ಪಿಟ್ಕೊಳ್ಳಲ್ಲ ಮಗು. Supposing you go and pinch that baby, ನೀವು hurt it, it cries. ಮಗುಗೆ ಹೋಗಿ ನೀವು ಗಿಲ್ ಬಿಡ್ತೀರಾ, ಮಗು ಅಳುತ್ತೆ. Tomorrow you come, ನಾಳೆ ಬೆಳಗ್ಗೆ ಬಂದು ನೀವು it smile at you. ನಿಮ್ಮನ್ನು ನೋಡಿದ ತಕ್ಷಣ ಅದು ನಗುತ್ತೆ, ಮುಗುಳ್ ನಗು. He doesn't remember that you pinched him and hurt him yesterday. ಆ ಮಗುಗೆ ನೆನಪೇ ಇಲ್ಲ ನೀವು ನಿನ್ನೆ ಅದನ್ನ ಗಿಲ್ಲಿದ್ದೀರಾ ಅಂತ. You see how good a baby's heart is. ಆ ಮಗುವಿನ ಹೃದಯ ಎಷ್ಟು ಶುದ್ಧವಾಗಿದೆ ನೋಡಿ. That baby can see God. ಆ ಮಗು ದೇವರನ್ನ ನೋಡಿ because of that heart. ಆ ಹೃದಯ ಇರೋದ್ರಿಂದ. So that's why God reveals things to people who have got a heart like that. ಅದಕ್ಕಾಗಿ ದೇವರು ತನ್ನ ಸತ್ಯಗಳನ್ನು ಪ್ರಕಟ ಮಾಡುವಂತವರು ಅಂತ ಹೃದಯ ಇರುವಂತವರಿಗೆ ಮಾತ್ರ. See, Jesus said in Matthew 18.
ಮತ್ತಾಯ 18ರಲ್ಲಿ ಯೇಸು ಸ್ವಾಮಿ ಇನ್ನೊಂದು ಕಡೆ ಹೇಳಿದರು. They asked him a question in verse 1. Who is the greatest in the kingdom of heaven? ಮೊದಲನೇ ವಚನದಲ್ಲಿ ಮತ್ತಾಯ 18ರಲ್ಲಿ ಯೇಸು ಸ್ವಾಮಿಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರು, ಯಾರು ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು? Heaven is a place of total purity. ಪರಲೋಕ ಅನ್ನುವಂಥದ್ದು ಬಹಳ ಪರಿಶುದ್ಧವಾದ ಸ್ಥಳ. So the greatest is the one who is most pure. ಅಲ್ಲಿ ಬಹಳ ಹೆಚ್ಚಿನವನು ಯಾರು? ಬಹಳ ಪರಿಶುದ್ಧನಾದಂಥವನು. Who is that? ಯಾರದು? And Jesus said, a little child. ಇಲ್ಲಿ ಯೇಸು ಸ್ವಾಮಿ ಹೇಳಿದ್ರು, ಚಿಕ್ಕ ಮಗು. Verse 3, unless you are converted, become like little children, you cannot enter the kingdom of heaven. ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯವನ್ನು ಸೇರುವುದೇ ಇಲ್ಲ ಅಂತ ಹೇಳಿ. But whoever humbles himself, verse 4, like this child is the greatest. ತನ್ನನ್ನು ತಾನು ಈ ಚಿಕ್ಕ ಮಗುವಿನಂತೆ ತಗ್ಗಿಸಿಕೊಳ್ಳುವನು ಪರಲೋಕದಲ್ಲಿ ಸೇರುವನು. And it's not by cleverness that we can see God. ಇಲ್ಲಿ ನಮ್ಮ ಬುದ್ಧಿಶಕ್ತಿಯಿಂದ ನಾವು ದೇವರನ್ನ ಅರ್ಥಕೊಳ್ಳೋದಲ್ಲ. It's not even by Bible study. ದೇವರ ಸತ್ಯವೇದ ಅಧ್ಯಯನದಿಂದ ಕೂಡ ಅಲ್ಲ. It doesn't say blessed are those who have a lot of knowledge, they'll see God. ಇವರು ಧನ್ಯರು ಯಾರು ಅಂದರೆ ಬಹಳಷ್ಟು ದೇವರ ಸತ್ಯವೇದವನ್ನು ಅರ್ಥಕೊಂಡಿರೋರು ಅಂತ ಹೇಳೋದಿಲ್ಲ. No, it's the pure in heart who see God. ಯಾರು ಶುದ್ಧ ಹೃದಯವುಳ್ಳವರು ಅವರು ಮಾತ್ರ ದೇವರನ್ನ. Knowledge is good. ತಿಳುವಳಿಕೆ ಬಹಳ ಮುಖ್ಯ. To know the Bible is very good. I have a lot of Bible knowledge. ನನಗೆ ಕೂಡ ಸತ್ಯವೇದದ ಅರಿವು ತಿಳುವಳಿಕೆ ಬಹಳ ಇದೆ. We read in the Bible the Pharisees also had a lot of Bible knowledge. ಫರಿಸಾಯರಲ್ಲಿ ಕೂಡ ಬಹಳಷ್ಟು ಸತ್ಯವೇದ ತಿಳುವಳಿಕೆ ಇತ್ತು. But with all that Bible knowledge they killed Jesus Christ. ಆ ಎಲ್ಲಾ ತಿಳುವಳಿಕೆ ಇಟ್ಕೊಂಡು ಯೇಸು ಸ್ವಾಮಿನ ಸಾಯಿಸಿಬಿಟ್ರು ಅವರು. So you can have a lot of Bible knowledge and the Lord may not be close to you at all. ನಿಮಗೂ ಕೂಡ ಸತ್ಯವೇದ ಅರಿವು ಇರಬಹುದು, ಆದರೆ ದೇವರು ನಿಮ್ಮ ಹತ್ರ ಇಲ್ಲದೆ ಇರೋ ಸಾಧ್ಯತೆ ಇದೆ. The Lord is near those who have a pure heart. ಕರ್ತನು ಯಾರ ಒಟ್ಟಿಗೆ ಇರ್ತಾನೆ ಅಂದ್ರೆ ಯಾರಲ್ಲಿ ಶುದ್ಧ ಹೃದಯ ಇರುತ್ತೋ ಅವರಲ್ಲಿ ಮಾತ್ರ. Your heart is more important than your mind. ನಿಮ್ಮ ಹೃದಯ ನಿಮ್ಮ ಮನಸ್ಸಿಗಿಂತ ಬಹಳ ಮುಖ್ಯ. When you go to study in a school or a college, it's the mind that is important. ನೀವು ಶಾಲೆಗೆ ಅಥವಾ ಕಾಲೇಜಿಗೆ ಹೋದ್ರೆ ನಿಮ್ಮ ಮನಸ್ಸು ಬಹಳ ಮುಖ್ಯ. Or when you go to work, it is your mind that is important. ನೀವು ಕೆಲಸಕ್ಕೆ ಹೋದ್ರೆ ಕೂಡ ನಿಮ್ಮ ಮನಸ್ಸು ಬಹಳ ಮುಖ್ಯ. So you must use your mind for all that. ಅದಕ್ಕೆಲ್ಲ ನಿಮ್ಮ ಮನಸ್ಸನ್ನು ಉಪಯೋಗಿಸಬೇಕು. When you come to God, ದೇವರ ಬಳಿಗೆ ಬಂದಾಗ it's not mind, ಮನಸ್ಸಲ್ಲ, it's your heart. ನಿಮ್ಮ ಹೃದಯ. You can know so much of the Bible in your mind and you may be far away from God. ಸತ್ಯವೇದದಲ್ಲಿ ಬಹಳಷ್ಟು ವಿಷಯಗಳನ್ನು ನಿಮ್ಮ ಮನಸ್ಸಿನಲ್ಲಿ ತಿಳ್ಕೊಂಡಿರಬಹುದು, ಆದರೂ ದೇವರಿಂದ ದೂರ ಇರಲಿಕ್ಕೆ ಇರಲಿಕ್ಕೆ ಸಾಧ್ಯ. So a person who really wants to know God will concentrate on making his heart pure. ಒಬ್ಬ ವ್ಯಕ್ತಿ ದೇವರನ್ನ ನಿಜವಾಗಿ ಅರ್ಥಕೊಳ್ಳೋಕೆ ಪ್ರಯಾಸ ಪಡುವಂತವನು ತನ್ನ ಹೃದಯವನ್ನು ಶುದ್ಧವಾಗಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. Now I believe if you will listen carefully in the next couple of days, ನೀವು ಮುಂದಿನ 2 ದಿವಸ ನೀವು ಬಹಳ ಜಾಗೃತೆಯಿಂದ ಕೇಳಿಸ್ಕೊಂಡು you will go away from here being able to see God much better than you were when you came here. ನೀವು ಹಿಂದೆ ಹೋಗೋ ಸಮಯದಲ್ಲಿ ದೇವರನ್ನ ಹೆಚ್ಚಾಗಿ ನೀವು ಸ್ಪಷ್ಟವಾಗಿ ನೋಡುವಂತವರಾಗಿ ಹೋಗ್ತೀರಾ. And if we see him, we can become like him. ನೀವು ಆತನನ್ನ ನೋಡಿದಾಗ ಆತನಂತೆ ಮಾರ್ಪಾಡಾಗ್ತೀರಾ. God wants us to see him. ಅದಕ್ಕಾಗಿ ದೇವರು ತನ್ನನ್ನು ನೋಡಬೇಕು ನೀವೆಲ್ಲರೂ ಬಯಸ್ತಾರೆ ನಮ್ಮ ಹೃದಯಗಳಲ್ಲಿ. So we need to understand how to have purity of heart. ಅದಕ್ಕಾಗಿ ನಾವು ಶುದ್ಧ ಹೃದಯವನ್ನ ಹೇಗೆ ಹೊಂದಿಕೊಳ್ಳೋದು ಅಂತ ತಿಳ್ಕೊಳ್ಬೇಕು.